ನಮಸ್ಕಾರ ಸ್ನೇಹಿತರೆ. ಸಂಸಾರದಲ್ಲಿ ಸಮರಸವಿದ್ದರೆ ಮಾತ್ರ ಹೊಂದಾಣಿಕೆ ಗಟ್ಟಿಯಾಗಲು ಸಾಧ್ಯ. ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಸಹಜ. ಆದರೆ ಅದನ್ನು ಮೂರನೇ ವ್ಯಕ್ತಿಯ ನಡುವೆ ತೋರಿಸಿಕೊಂಡಾಗ ಅಥವಾ ಇದರಲ್ಲಿ ಮೂರನೇ ವ್ಯಕ್ತಿ ಮೂಗು ತೂರಿಸಿದಾಗ ಚಿಕ್ಕ ಸಮಸ್ಯೆ ಕೂಡ ದೊಡ್ಡದಾಗುತ್ತೆ. ವಿಚಾರ ವಿಚ್ಛೇದನದ ಹಂತದವರೆಗೆ ತಲುಪುತ್ತೆ. ಚಂದನ್ ಶೆಟ್ಟಿ ಮತ್ತು ನಿವೇತಾ ಗೌಡ ದೂರವಾಗಲು ಕೂಡ ಈ ಮೂರನೇ ವ್ಯಕ್ತಿಯೇ ಕಾರಣ ಅನ್ನುವುದು ಅನೇಕರ ಅಭಿಪ್ರಾಯ. ಇದಕ್ಕೆ ಪೂರಕವಾಗಿ ಚಂದನ್ ಮತ್ತು ನಿವೇತಾ ದೂರವಾದಾಗ ಸೃಜನ್ ಲೋಕೇಶ್ ಹೆಸರು ಕೇಳಿ ಬಂದಿತ್ತು. ಸೃಜನ್ ಲೋಕೇಶ್ ಅವರನ್ನ ಒಂದು ವರ್ಗ ಟ್ರೋಲ್ ಕೂಡ ಮಾಡಿತ್ತು. ನಿಜ, ಇದೆಲ್ಲ ಆದ ನಂತರ ಖುದ್ದು ಚಂದನ್ ಮತ್ತು ನಿವೇತಾ ಹರಡಿರುವ ಈ ಸುದ್ದಿಯೆಲ್ಲ ಸುಳ್ಳು ಎಂದಿದ್ದರು. ನಾವು ದೂರವಾಗುತ್ತಿರುವುದು ಹೊಂದಾಣಿಕೆಯ ಕೊರತೆಯಿಂದ ಹೊರತು ಮೂರನೇ ವ್ಯಕ್ತಿಯಿಂದ ಅಲ್ಲವೆಂದಿದ್ದರು. ಆದರೂ ಅದ್ಯಾಕೋ ಕೆಲವರಿಗೆ ಅವತ್ತು ಸಮಾಧಾನವಾಗಿರಲಿಲ್ಲ. ಇವತ್ತು ಕೂಡ ಅನೇಕರಲ್ಲಿರುವ ಈ ಅನುಮಾನ ದೂರವಾಗಿಲ್ಲ. ಹೀಗಿರುವಾಗ ಚಂದನ್ ಶೆಟ್ಟಿ ಮತ್ತು ನಿವೇತಾ ಗೌಡ ಅವರ ಮುರಿದು ಬಿದ್ದ ದಾಂಪತ್ಯದ ಬಗ್ಗೆ ಸೃಜನ್ ಅವರ ತಾಯಿ ಗಿರಿಜಾ ಲೋಕೇಶ್ ಮಾತನಾಡಿದ್ದಾರೆ. ಜನ ಇರೋದೇ ಮಾತನಾಡೋಕೆ ಎಂದಿದ್ದಾರೆ. ಹೌದು, ಒಂದು ಚಾನೆಲ್ಗೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ಗಿರಿಜಾ ಲೋಕೇಶ್, ನನಗೆ ಮೊದಲು ಅದರ ಬಗ್ಗೆ ಗೊತ್ತೇ ಇಲ್ಲ, ನಾನು ಅದರ ಬಗ್ಗೆಯೂ ನೋಡಿಯೂ ಇಲ್ಲ, ಕೇಳಿಸಿಕೊಂಡಿಯೂ ಇಲ್ಲ ಎಂದಿದ್ದಾರೆ. ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಏನೇ ಹೀಗೆ ಬಂದಿದೆ ಎಂದಾಗ, ಹೌದಾ ಬಂದಿದ್ಯಾ, ಏನಂತ ಬಂದಿದೆ ಅಂತ ನಾನು ಅವರನ್ನೇ ಕೇಳ್ತಾ ಇದ್ದೆ ಎಂದಿರುವ ಗಿರಿಜಾ ಲೋಕೇಶ್, ನಮ್ಮನೆಯಲ್ಲಿ ಅದೆಲ್ಲ ಬಂದಾಗ ನಾವು ನಗಾಡ್ತಿದ್ವಿ, ಏನು ಇದು ಸೃಜಾ, ನಿನ್ಮೇಲೆ ಈ ತರ ಎಲ್ಲ ಬಂದಿದೆ ಎಂದು ಮಾತನಾಡಿದ್ವಿ ಎಂದಿದ್ದಾರೆ. ಇನ್ನು ಅವರು ಇಬ್ಬರು ನಮ್ಮ ಮನೆಯಲ್ಲಿರುವ ಹುಡುಗರು. ಅವರು ಶನಿವಾರ ಭಾನುವಾರ ನಾವೆಲ್ಲ ಹೊರಗಡೆ ಹೋಗ್ತಿದ್ವಿ, ಬರ್ತಿದ್ವಿ, ನಾನು ಜೊತೆಯಲ್ಲೇ ಹೋಗ್ತಿದ್ದೆ, ಕುಣಿಯೋದು ಕುಪ್ಪಳಿಸೋದು ಎಂದಿರುವ ಗಿರಿಜಾ ಲೋಕೇಶ್ ಅವರು ಇರುವಾಗ ಕೂಡ ನಮ್ಮನೆ ಪಾರ್ಟಿಗೆ ಫೇಮಸ್. ಹೀಗಿದ್ದಾಗ ಇದೆಲ್ಲ ಬಂದಾಗ ನನಗೆ ಗೊತ್ತೇ ಇರ್ಲಿಲ್ಲ ಎಂದು ಪುನರುಜ್ಜಿಸಿದ್ದಾರೆ. ಉತ್ಪ್ರೇಕ್ಷೆ ಅಲ್ಲ, ನಿಜ ಹೇಳ್ತೀನಿ, ನಾನು ನನ್ನ ಸೊಸೆ ಎಲ್ಲೋ ಕೂತ್ಕೊಂಡು ತಮಾಷೆ ಮಾಡ್ಕೊಂಡು ಏನೇ ನಿನ್ನ ಗಂಡನ ಬಗ್ಗೆ ಹೀಗೆಲ್ಲ ಬರ್ತಿದೆ ಅಂತ ಸೊಸೆ ಹತ್ರ ಕುಂತೆ ತಮಾಷೆ ಮಾಡ್ತಿದ್ದೆ ಎಂದಿದ್ದಾರೆ. ಮುಂದುವರೆದು, ನಮ್ಮ ಫ್ಯಾಮಿಲಿಯಲ್ಲಿ ಯಾವತ್ತೂ ಆ ತರಹದ ಘಟನೆಗಳಾಗಿಲ್ಲ, ಆಗೋದೂ ಇಲ್ಲ, ದೇವರ ದಯೆಯಿಂದ ಆಗ್ಬಾರ್ದು ಎನ್ನುವ ಮೂಲಕ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. ಜನರು ಇರೋದೇ ಕಾಮೆಂಟ್ ಮಾಡೋಕೆ, ತೆಗಳೋಕೆ ಅಥವಾ ಅವರಿಗೇನ್ ಖುಷಿ ಬರುತ್ತೋ ಆ ತರ ಮಾತನಾಡೋದಕ್ಕೆ. ನಾವು ಸರಿ ಇದ್ದಾಗ ತಲೆ ಕೆಡಿಸಿಕೊಳ್ಳುವುದು ಅವಶ್ಯಕತೆ ಇಲ್ಲ ಎಂದು ಹೇಳಿದ್ದಾರೆ. ಅವರಿಬ್ಬರು ಡಿವೋರ್ಸ್ ತಗೊಂಡಿದ್ದಾರೆ ಅಂದಾಗ ನನಗೆ ತುಂಬಾ ಬೇಜಾರಾಯ್ತು ಎಂದಿದ್ದಾರೆ ಗಿರಿಜಾ ಲೋಕೇಶ್. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.